ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಈಗಾಗಲೇ ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಕಿಚ್ಚು ವ್ಯಾಪಿಸ್ತಾ ಇದೆ. ಇದಕ್ಕೆ ಗಡಿ ಜಿಲ್ಲೆ ಬೀದರು ಕೂಡ ಹೊರತಾಗಿಲ್ಲ. ಗಡಿ ಜಿಲ್ಲೆ ಬೀದರ್ನ ರೈತರು ಈಗ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಲೇಬೇಕು ಅನ್ನೋ ಒಂದು ಒತ್ತಡವನ್ನ ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮೇಲೆ ಹಾಕ್ತಾ ಇರತಕ್ಕಂಥದ್ದು. ಆದರೆ ಇದಕ್ಕೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಬೇಡಿಕೆಗೆ ಒಪ್ತಾ ಇಲ್ಲ. ಹೀಗಾಗಿ ರೈತರು ನಿನ್ನೆ ಹುಮ್ನಾಬಾದ್ ಪಟ್ಟಣದಲ್ಲಿ ಹಾದು ಹೋಗಿರ್ತಕ್ಕಂಥ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಕೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ರೈತರಿಗೆ ಸಾಥ್ ನೀಡಿದ್ರು. ಆದರೆ ಆ ರೈತ ರಾಜಕೀಯ ನಾಯಕರು ನೀಡಿದ ಬೆಂಬಲ ಈಗ ರೈತರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ರೈತರು ಯಾಕೆ ರಾಜಕೀಯ ಪಕ್ಷಗಳ ನಾಯಕರ ವಿರುದ್ಧ ಇವತ್ತು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ? ಇವರ ಬೆಂಬಲವನ್ನ ನಾವು ಒಪ್ಪುವುದಿಲ್ಲ ಅನ್ನೋ ಒಂದು ಮಾತನ್ನ ರೈತರು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಗೊತ್ತಿರುವ ಹಾಗೆ ಏನು ಮೊದಲಿಗೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈ ಒಂದು ಕಬ್ಬು ಬೆಳೆಗಾರರ ಕಿಚ್ಚು ಹೊತ್ತುಕೊಂಡಿತ್ತು. ಅದಾದ ನಂತರ ಕೆಲವೊಂದಿಷ್ಟು ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ವ್ಯಾಪಿಸಿತು. ಅದಾದ ನಂತರ ಏನು ಕರ್ನಾಟಕದ ಕಿರೀಟ ಅಂತಾನೆ ಕರೆಯಲ್ಪಡುವ ಬೀದರ್ ಜಿಲ್ಲೆಗೂ ಕೂಡ ಈಗ ಬಂದು ತಲುಪಿರ್ತಕ್ಕಂಥದ್ದು. ಈ ಒಂದು ಹೋರಾಟ ಏನಿದೆ, ರೈತರು ಬೆಳಗಾವಿಯಲ್ಲಿಯೂ ಕೂಡ 3,500 ರೂಪಾಯಿ ಪ್ರತಿ ಟನ್ಗೆ ನೀಡಬೇಕು ಅನ್ನೋ ಒಂದು ಆಗ್ರಹವನ್ನ ಅಲ್ಲಿನ ರೈತರು ಮಾಡಿದ್ರು. ಇಲ್ಲಿನ ರೈತರು ಸಹ ಏನು ಪ್ರತಿ ಮೆಟ್ರಿಕ್ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಬೇಕನ್ನೋ ಒಂದು ಒತ್ತಾಯವನ್ನ ಕಳೆದ ಹಲವು ದಿನಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಳೆದ ನವೆಂಬರ್ 6 ಮತ್ತು ನವೆಂಬರ್ 10ನೇ ತಾರೀಕಿನಂದು 2 ಸಭೆಗಳನ್ನು, ಒಂದು ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆ ನಡೆಸಿದ್ರೆ, ಮತ್ತೊಂದು ಪ್ರತ್ಯೇಕವಾಗಿ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಅಧ್ಯಕ್ಷರ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಈತ ನಮಗೆ 3,500 ರೂಪಾಯಿ ನಿಗದಿ ಮಾಡಲೇಬೇಕು, ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೆ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸಕ್ಕರೆ ಕಾರ್ಖಾನೆಯವರಿಗೆ ಮಾಡ್ತಾರೆ. ಆದರೆ ಇದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸುತಾರಾಮ್ ಒಪ್ಪುವುದಿಲ್ಲ. ಈಗ ನಿನ್ನೆ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ತಡೆಯುವ ನಿಟ್ಟಿನಲ್ಲಿ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಏನು ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ರೈತರು ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳಿಗೆ ಕಟ್ಟುವ ಮೂಲಕ ಏನು ಹೋರಾಟಕ್ಕೆ ಧುಮುಕ್ತಾರೆ. ಸಕ್ಕರೆ ಕಾರ್ಖಾನೆ ಈ ಒಂದು ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಮಾಲೀಕರ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ಹೋರಾಟಕ್ಕೆ ಬಿಜೆಪಿಯ ಶಾಸಕ, ಹುಮ್ನಾಬಾದ್ನ ಬಿಜೆಪಿ ಶಾಸಕ ಆಗಿರತಕ್ಕಂಥ ಸಿದ್ದು ಪಾಟೀಲ್ ಅವರು ಕೂಡ ಸಾಥ್ ನೀಡ್ತಾರೆ. ಹಾಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೂಡ ಆಗಮಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಶ್ರದ್ಧಾಂಜಲಿ ಭಾವಚಿತ್ರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಭಾವಚಿತ್ರವನ್ನ ರೈತರು ಪ್ರದರ್ಶನ ಮಾಡ್ತಾರೆ. ಈ ಒಂದು ಪ್ರದರ್ಶನ ಆದ ಬಳಿಕ ಏನು ಪೊಲೀಸರು ಕೂಡ ಆ ಒಂದು ಭಾವಚಿತ್ರಗಳನ್ನ ವಶಕ್ಕೆ ಪಡೆದುಕೊಳ್ಳಲು ಪ್ರಯತ್ನಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತು ಪೊಲೀಸರ ನಡುವೆ ವಾಗ್ಯುದ್ಧ ನಡೆಯುತ್ತೆ, ಮಾತಿನ ಚಕಮಕಿ ನಡೆಯುತ್ತೆ. ಆದರೂ ಕೂಡ ಹರಸಾಹಸ ಪಟ್ಟು ಪೊಲೀಸ್ ಭಾವಚಿತ್ರಗಳನ್ನ ವಶಪಡಿಸಿಕೊಳ್ತಾರೆ. ಆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಶಿವಾಜಿ ಸರ್ಕಲ್ ವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡುತ್ತೆ. ಆರಂಭದಲ್ಲೇ ಏನು ಬಿಜೆಪಿ ಶಾಸಕರು ಬೆಂಬಲ ನೀಡಿದ್ರೆ, ಮಧ್ಯದಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಮತ್ತು ಈಗ ಹಾಲಿ MLC ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಇಬ್ಬರು ಸಹೋದರರು ರೈತರ ಒಂದು ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾರೆ. ಎರಡೂ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ರೈತರಿಗೆ ಬೆಂಬಲವನ್ನ ನೀಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಬೆಂಬಲವೇ ಏನು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕಾಗಿ ನಮಗೆ ಬೆಂಬಲ ನೀಡಿದ್ದಾರೆ ಅನ್ನೋ ಒಂದು ಅಸಮಾಧಾನವನ್ನ ರೈತರು ಇದೀಗ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಆ ಹೋರಾಟ ಬಿಜೆಪಿ ಮತ್ತು ಕಾಂಗ್ರೆಸ್ ಎನ್ನುವ ರೀತಿಯಲ್ಲಿ ಬಿಂಬಿತವಾಗಿರೋದ್ರಿಂದ ರೈತರಲ್ಲೂ ಕೂಡ ಬೇಸರ ಉಂಟಾಗಿರ್ತಕ್ಕಂಥದ್ದು. ಶಿವಾಜಿ ವೃತ್ತದಲ್ಲಿ ಹೈವೇಯನ್ನ ಪ್ರವೇಶ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಯತ್ನಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಆಲ್ಮೋಸ್ಟ್ ಆಲ್ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರೇ ಇದ್ರು. ರೈತರಿಗಿಂತ ಹೆಚ್ಚಾಗಿ ಅವರೇ ತುಂಬಿಕೊಂಡಿದ್ರು. ನಾವು ರೈತರು ಯಾವುದೇ ರೀತಿ ಬ್ಯಾರಿಕೇಡ್ ಹತ್ತಿಸುವುದಾಗಲಿ, ನೂಕುನುಗ್ಗಲು ಮಾಡುವ ಯಾವುದೇ ರೀತಿ ಮಾಡಿಲ್ಲ. ನಮ್ಮ ಉದ್ದೇಶವೂ ಕೂಡ ಆಗಿರಲಿಲ್ಲ. ಯಾಕಂದ್ರೆ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂತ ಪ್ರತಿ ಟನ್ಗೆ 3,500 ರೂಪಾಯಿ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಅಷ್ಟೇ ನಮ್ಮದಾಗಿತ್ತು. ಶಾಂತಿಯುತ ಹೋರಾಟಕ್ಕೆ ನಾವು ಕರೆ ನೀಡಿದ್ವಿ. ಆದ್ರೆ ರಾಜಕೀಯ ನಾಯಕರು ಬಂದ ಮೇಲೆ ಅದರ ಸ್ವರೂಪವೇ ಬದಲಾಯಿತು. ನಮಗೆ ಎಲ್ಲೋ ಒಂದ್ ಕಡೆ
ಅಸಮಾಧಾನಕ್ಕೆ ಕಾರಣವಾಯಿತು ಅನ್ನೋ ಒಂದು ಮಾತನ್ನು ಕೂಡ ಜಿಲ್ಲೆಯ ರೈತರು ಏನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇದಿರತಕ್ಕಂಥ ಈ ಹೋರಾಟ ಏನಿದೆ, ರಾಜಕೀಯ ನಾಯಕರ ಹಸ್ತಕ್ಷೇಪದಿಂದ ಹೋರಾಟದ ದಿಕ್ಕೇ ಬದಲಾಗಿ ಏನು ಹೋರಾಟಗಾರರು ಕೂಡ ಮುಜುಗರಕ್ಕೀಡುವಾಗುವಂತ ಪರಿಸ್ಥಿತಿ ನಿನ್ನೆ ಉದ್ಭವ ಆಯಿತು. ಕೆಲವೊಂದಿಷ್ಟು ರೈತರು ಕೂಡ ಏನು ಮುಂಬೈ ಹೈದರಾಬಾದ್ ರಸ್ತೆಗೆ ಹೈವೇಗೆ ಹೇಗೋ ತಲುಪಿ ಆ ರಸ್ತೆಗೆ ವಾಹನಗಳನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ಪೊಲೀಸರು ಆ ರೈತರನ್ನ ವಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಇದೆಲ್ಲ ಆದ ಬಳಿಕ ಏನು ಹೋರಾಟ ಕೂಡ ತಣ್ಣಗಾಗುತ್ತೆ. ಆ ಹಂತದಲ್ಲಿ ರಾಜಕೀಯ ನಾಯಕರ ನಾವು ಬೆಂಬಲವನ್ನ ನಾವು ಒಪ್ಪುವುದಿಲ್ಲ. ಮತ್ತೆ ಸಿಎಂ ಮತ್ತು ಸಕ್ಕರೆ ಸಚಿವರ ಮುಖಕ್ಕೆ ಮಸಿ ಬೆಳೆಯುವಂತ ಪ್ರಯತ್ನ ಏನಿದೆ ಇದನ್ನ ನಾವು ಒಪ್ಪುವುದಿಲ್ಲ. ಹೀಗಾಗಿ ನಾವು ಮುಖ್ಯಮಂತ್ರಿಗಳ ಕ್ಷಮೆ ಯಾಚಿಸ್ತೇವೆ ಅನ್ನೋ ಒಂದು ಮಾತನ್ನ ಇವತ್ತು ಹೇಳಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ರಾಜಕೀಯ ತಿರುವು ಮತ್ತು ರಾಜಕೀಯ ಹಸ್ತಕ್ಷೇಪದಿಂದ ಇವತ್ತು ಎಲ್ಲೋ ಒಂದ್ ಕಡೆ ರೈತರು ಕೂಡ ಸರ್ಕಾರದ ಬಳಿಯ ಕ್ಷಮೆ ಕೇಳುವಂತ ಅನಿವಾರ್ಯತೆಯನ್ನ ರಾಜಕೀಯ ನಾಯಕರು ತಂದು ಒಡ್ಡಿದ್ರ ಅನ್ನೋ ಒಂದು ಅನುಮಾನ ಮತ್ತೆ ಪ್ರಶ್ನೆ ಈಗ ಮೂಡ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಇಂದು ಹೋರಾಟದ ಬಳಿಕ ರೈತ ಮುಖಂಡರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಬರೋಣ. ನಾವೇನದ ಇವತ್ತು 12ನೇ ತಾರೀಕು ದಿನ ಹೋರಾಟ ಇಟ್ಕೊಂಡಿದ್ದೆವು. ಆ ಹೋರಾಟ ರೈತರ ಹೋರಾಟೇ ಬೇರೆ ಆಯಿತು. ಇದಕ್ಕೆ ರಾಜಕೀಯ ಬಣ್ಣ ಕೊಟ್ಟವರು. ಇವತ್ತು ನಮ್ಮದು ಹೋರಾಟ ಯಾರು ಸರಿ ಅದ? ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವ್ರ ಮಾಲೀಕರು ಸರಿ ಅದ ಹೋರಾಟ. ನಮ್ಮದು BJPದವ್ರು ಸರಿ ಇಲ್ಲ, ಕಾಂಗ್ರೆಸ್ದವ್ರು ಸರಿ ಇಲ್ಲ. ಇವರು ಎರಡೂ ಏನದಂದ್ರೆ ಮಧ್ಯೆ ಸೇರಿ ಇವರು ನಮ್ಮ ರೈತರಿಗೆ ಏನದಂದ್ರೆ ಒಂಥರ ಬದನಾಮ. ಇವ್ರು ಯಾವ ಪಾರ್ಟಿದವ್ರ ರೈತ ಸಂಘದವ್ರು ಒಂದಪ್ಲೆ ಕೆಲವೊಂದು ಮಂದಿಗೆ ಏನದ ಅಂದ್ರೆ ಅರ್ಥ ಆಗಂಗೆ ಇದು ಮಾಡಿಕೊಟ್ಟಾರ. ಅದಕ್ಕೆ ನಾವು ಅವ್ರಿಗೆ ಗೊತ್ತ ಅವ್ರ ಬೆಂಬಲಕ್ಕೆ ಏನದಂದ್ರೆ ನಾವು ಅದಕ್ಕೆ ಒಪ್ಪಿಗೆ ಕೊಡೋಂಗಿಲ್ಲ ಏನ್ರಿ. ಯಾಕಂದ್ರೆ ಅವರು ಇವತ್ತು ಸಿದ್ದರಾಮಯ್ಯ 50 ರೂಪಾಯಿ ಏನದಂದ್ರೆ ತನ್ನಿಗೆ ಘೋಷಣೆ ಮಾಡ್ಯಾರ. ಅವ್ರಿಗೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ರೈತರ ಪರವಾಗಿ ಹೇಳ್ಯಾರ. ಮತ್ತಿವತ್ತು ಅವ್ರದ್ದು ಕಟ್ವಟ್ ಹಾಕಿ ಅದಕ್ಕೆ ಏನೋ ಒಂದು ಇದು ಬಣ್ಣ ಬಡ್ದು ಹೆಡ್ಡಿ ಬಡ್ದು ಆ ರೀತಿ ಇದನ್ನು ಮಾಡೋದು ಭಾಳ ಶುದ್ಧ ತಪ್ಪದ. ಇದು ಆಗ್ಯದ. ಅದಕ್ಕೆ ನಾವು ರೈತ ಸಂಘ ವತಿಯಿಂದ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಇವತ್ತು ಏನಕ್ಕೆ ಕ್ಷಮೆ ಕೇಳ್ತೇವೆ. ವೀಕ್ಷಕರೇ, ಇದು ರೈತ ಮುಖಂಡರ ಬೇಸರದ ನುಡಿಗಳು. ಇದು ಏನು ನಿನ್ನೆ ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿ ಹೋರಾಟ ನಡೀತಾ ಇತ್ತು, ಶಾಂತಯುತವಾಗಿ ಹೋರಾಟ ನಡೀತಾ ಇತ್ತು. ಆದ್ರೆ ಕೊನೆಗಳಿಗೆ ಇಲ್ಲಿ ಅದರ ಸ್ವರೂಪವೇ ಬದಲಾಯಿತು. ಯಾಕಂದ್ರೆ ಇದಕ್ಕೆ ಕಾರಣ ರಾಜಕೀಯ ಪಕ್ಷಗಳ ನಾಯಕರ ಬೆಂಬಲ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಆಗ್ತಾ ಇರತಕ್ಕಂಥದ್ದು. ಎರಡೂ ಪಕ್ಷಗಳ ನಾಯಕರಿಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ತಮ್ಮದೇ ಕ್ಷೇತ್ರದ ಹಳ್ಳಿಕೇಡು ಗ್ರಾಮದ ಬಳಿ ಇರತಕ್ಕಂಥ BSS ಏನು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಅದನ್ನ ಪುನರಾರಂಭ ಮಾಡಲಿ. ಕಳೆದ 3 ವರ್ಷಗಳಿಂದ ಏನು ಆ ಸಕ್ಕರೆ ಕಾರ್ಖಾನೆಗೆ ಬಂದ್ ಬಿದ್ದಿದೆ, ಆ ಒಂದು ಬಂದ್ ಬಿದ್ದಿರತಕ್ಕಂಥ ಕಾರ್ಖಾನೆಯನ್ನ ಪುನರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇರತಕ್ಕಂಥದ್ದು. ಎರಡೂ ಪಕ್ಷಗಳ ನಾಯಕರು ಏನು ಬೆಂಬಲ ನೀಡಿದ್ದಾರೆ, ಈ ಬೆಂಬಲ ಏನು ರೈತರ ಹಿತಕ್ಕಾಗಿಯೋ ಅಥವಾ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿಯೋ ಅನ್ನೋ ಒಂದು ಚರ್ಚೆ ಕೂಡ ಈಗ ಜಿಲ್ಲೆಯಾದ್ಯಂತ ನಡೀತಾ ಇರೋದು. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ 2850 ರೂಪಾಯಿ ಪ್ರತಿ ಟನ್ಗೆ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಆದ್ರೆ ಆ ಜಿಲ್ಲಾಧಿಕಾರಿಗಳು ನೀಡಿರ್ತಕ್ಕಂಥ ಭರವಸೆಗೆ ರೈತರು ಕೂಡ ಒಪ್ಪಿಲ್ಲ. ನಮಗೆ ಕನಿಷ್ಠ 3000 ರೂಪಾಯಿ ಆದ್ರೂ ದರ ನಿಗದಿ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಯಾವುದೇ ಮಾತುಕತೆ ಸಂಧಾನ ಆಗಿಲ್ಲ. ಕನಿಷ್ಠ 2900ರಿಂದ 2950 ರೂಪಾಯಿವರೆಗೆ ಮಾತುಕತೆ ನಡೆಯುತ್ತೆ, ಮತ್ತೆ ದರ ನಿಗದಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಪ್ರತಿ ಟನ್ಗೆ ಎಷ್ಟು ಕಬ್ಬು ದರ ನಿಗದಿ ಆಗುತ್ತೆ ಅನ್ನೋದೇ ಈಗ ಸದ್ಯದ ಕುತೂಹಲ ಇರತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.